ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಿಂಚಣಿ ಹಣ ಪಡಿತಾ ಇರೋಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇವತ್ತಿನಿಂದನೇ ಜಮಾ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ ಸಿಕ್ಕಿದೆ. ಹಾಗೆ ಇದ್ದವರಿಗೆ ಡಬಲ್ ಪಿಂಚಣಿ ಹಣ ಬರ್ತಾ ಇದೆ. ಮತ್ತೆ ಪಿಂಚಣಿ ಹಣ ಹೆಚ್ಚಳ ಆಗೋದ್ರ ಬಗ್ಗೆ, ಅದರಲ್ಲೂ ಕೂಡ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಕೊಡುವ ಪಿಂಚಣಿ ಹಣದ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಟೋಟಲ್ ಆಗಿ 3 ವಿಚಾರಗಳ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏಪ್ರಿಲ್ ತಿಂಗಳ ಪಿಂಚಣಿ ಬಗ್ಗೆ, ಎರಡನೇದು ಡಬಲ್ ಪಿಂಚಣಿ ಬಗ್ಗೆ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಒಟ್ಟಿಗೆ ಬರೋದ್ರ ಬಗ್ಗೆ, ಇನ್ನೊಂದು ಪಾಯಿಂಟ್ ಬಂದು ವಿಧವಾ ವೇತನವನ್ನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆರಂಭ ಆಗಿದ್ದು 75% ಜನರಿಗೆ ಹೋಗಿದೆ. ಆದರೂ ಕೂಡ ಕಮೆಂಟ್ ಅಲ್ಲಿ ನಮ್ಗಿನ್ನೂ ಪಿಂಚಣಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ನಮಗಿನ್ನು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಹೇಳಿ. ಸೊ ಮಾರ್ಚ್ ತಿಂಗಳ ಹಣ ಯಾವಾಗ ಬಂದಿಲ್ವೋ ಅಂಥವರಿಗೆ, ಹಾಗೆ ಮಾರ್ಚ್ ತಿಂಗಳದೇನೋ ಬಂತು, ಏಪ್ರಿಲ್ 10ನೇ ತಾರೀಕು ಬಂತಲ್ಲಪ್ಪ, ಏಪ್ರಿಲ್ ತಿಂಗಳು ಪಿಂಚಣಿ ಹಣವನ್ನು ಯಾವಾಗ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗ ನನಗೆ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿನ್ನೆ ಕೂಡ ಸಾಕಷ್ಟು ಜನರಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ತಲುಪಿದೆ. ಸೊ ಇನ್ನೂ ಪಿಂಚಣಿ ಹಣ ಯಾರು ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದೀರೋ ಅಂಥವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇಲ್ಲ. ಯಾಕಂದರೆ ಪಿಂಚಣಿ ಹಣವನ್ನು ರಾಜ್ಯ ಸರ್ಕಾರ ಇನ್ನೂ ಬಿಡುಗಡೆ ಮಾಡ್ತಾನೆ ಇದೆ. ನಿನ್ನೆ ಕೂಡ ಬಂದಿರೋದ್ರಿಂದ ಇವತ್ತು ನಿಮಗೆ ಪಿಂಚಣಿ ಹಣ ಬರುತ್ತೆ, ನಾಳೆ ಬೇಕಿದ್ರೂ ನಿಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಯಾವುದೇ ತಿಂಗಳ ಹಣವನ್ನು ಅವರು ಉಳಿಸ್ಕೊಳ್ಳೋದಿಲ್ಲ, ಎಲ್ಲನೂ ಕೂಡ ಕ್ಲಿಯರ್ ಮಾಡೇ ಮಾಡ್ತಾರೆ. ಯಾಕಂದರೆ ಬೇರೆ ಗೃಹಲಕ್ಷ್ಮಿ ಆಗಿರಬಹುದು, ಇನ್ನೊಂದು ಯೋಜನೆಯ ಹಣ ಆಗಿರಬಹುದು, ಅದನ್ನು ಸ್ವಲ್ಪ ತಡವಾಗಿ ಹಾಕಿದ್ರು ಕೂಡ ಪಿಂಚಣಿ ಹಣವನ್ನು ಲೇಟ್ ಮಾಡೋದಿಲ್ಲ. ಮತ್ತು ಅದನ್ನು ಯಾವುದೇ ತಿಂಗಳುಗಳದ್ದು ಕೂಡ ಸ್ಟಾಪ್ ಮಾಡೋದಿಲ್ಲ. ಅದು ಸ್ವಲ್ಪ ಲೇಟ್ ಆದರೂ ಕೂಡ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಪಿಂಚಣಿ ಹಣ ನಾವು ಏನು ಕೊಡ್ತೀವಿ ಅದು ಅಶಕ್ತರಿಗೆ, ವಯಸ್ಸಾದವರಂಥವ್ರಿಗೆ ಕೊಡೋದು. ಅವರು ಆರ್ಥಿಕವಾಗಿ ಸ್ವಾವಲಂಬಿ ಆಗಿರೋದಿಲ್ಲ, ಅವ್ರಿಗೆ ಏನೋ ಒಂದು ಖರ್ಚಿರುತ್ತೆ, ಒಂದು ಮೆಡಿಸಿನ್ ಇರುತ್ತೆ, ಹಾಸ್ಪಿಟಲ್ ಬಿಲ್ ಬೇಕಾಗಿರುತ್ತೆ, ಅಥವಾ ಅವ್ರ ಏನೋ ಸಾಮಾನ್ಯ ಖರ್ಚುಗಳಿಗಾಗಿದ್ರು, ಮನೆ ಖರ್ಚಿಗಾಗಿದ್ರು ಬೇಕಾಗಿರುತ್ತೆ ಅಂತ ಕೊಡೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಅವರು ಡಿಲೇ ಮಾಡೋದಿಲ್ಲ. ಬಟ್ ಈ ಸಲ ಏನಾಗಿದೆ ಅಂತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬೇಗ ಹಾಕ್ತಾ ಇದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ ಒಂದು ತಿಂಗಳು 10 ದಿನ ಹೆಚ್ಚು ಕಮ್ಮಿ ಒಳಗಡೆ, ಕೆಲವರಿಗೆ ಒಂದು ತಿಂಗಳಲ್ಲಿ 6,000 ರೂಪಾಯಿ ಬಂದಿದೆ. 3 ಕಂತಿನ ಹಣವನ್ನು ಒಟ್ಟಿಗೆ ಹಾಕಿದ್ದಾರೆ. ಬಟ್ ಪಿಂಚಣಿ ಹಣವನ್ನು ಹಾಕೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವಾಗ ಅಪ್ಡೇಟ್ ಪ್ರಕಾರ ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಹಂತವಾಗಿ ತಂದಿದ್ದಾರೆ. ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನು ಬರಬೇಕಾಗಿದೆ, ಅದು ಸಂಧ್ಯಾ ಸುರಕ್ಷೆ ಆಗಿರಬಹುದು, 1,200 ರೂಪಾಯಿ ಕೊಡ್ತಾರಲ್ಲ ಅದು, ಆಮೇಲೆ 600 ರೂಪಾಯಿ ಬರೋ ವೃದ್ಧಾಪ್ಯ ವೇತನ, ಮನಸ್ವಿನಿ ಯೋಜನೆಯ 800 ರೂಪಾಯಿ ಅಮೌಂಟು, ವಿಧವಾ ವೇತನ 800 ರೂಪಾಯಿ, ಅಂಗವಿಕಲರು ಕೊಡೋ ಪಿಂಚಣಿ ಎಲ್ಲನೂ ಕೂಡ DBT ಪುಷ್ ಮಾಡಿದ್ದಾರೆ. ಸೊ ನಿಮ್ಮ ಖಾತೆಗಳಿಗೆ ಯಾವಾಗ ಬೇಕಿದ್ರೂ ಪಿಂಚಣಿ ಹಣ ಬರಬಹುದು. ಬಟ್ ಕೆಲವು ಯೂಟ್ಯೂಬಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇವತ್ತಿಂದನೇ ಬರ್ತಿದೆ, ನಿನ್ನೆ ವಿಡಿಯೋದಲ್ಲೂ ಅಷ್ಟೇ ಇವತ್ತು ಏಪ್ರಿಲ್ ತಿಂಗಳ ಹಣ ಜಮಾ ಅಂತ ಹಾಕಿದ್ರೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಇವತ್ತು ಏಪ್ರಿಲ್ ತಿಂಗಳ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿನ ಅಮೌಂಟ್ ಬರೋಂಗಿದ್ದಿದ್ರೆ ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಸದ್ಯಕ್ಕೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನು ಕೊಡಬೇಕಾಗಿತ್ತು ಅದನ್ನು ರಾಜ್ಯ ಸರ್ಕಾರದ ಕಡೆಯಿಂದ DBT ಪುಷ್ ಮಾಡಿದ್ದಾರೆ. ಟ್ರೆಷರಿಯಿಂದ ಅಮೌಂಟು DBT ಪುಷ್ಗೆ ಹೋಗಿದೆ. ಸೊ ನಿಮ್ಮ ಖಾತೆಗಳಿಗೆ ಹಣ ಯಾವುದೇ ತೊಂದರೆ ಇಲ್ಲದೆ ಇನ್ನೊಂದು ವಾರ ಅಥವಾ 10 ದಿನಗಳ ಒಳಗೆ ಬಂದು ತಲುಪುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಏಪ್ರಿಲ್ ತಿಂಗಳ ಹಣ ಕೂಡ ಬಿಡುಗಡೆ ಹಂತವಾಗಿ ಬಂದಿದೆ, ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇಲ್ಲ. ಏಪ್ರಿಲ್ ತಿಂಗಳ ಹಣ ನಿಮಗೆ ತಲುಪುತ್ತೆ. ಇದ್ರ ಜೊತೆಗೆ ಮಾರ್ಚ್ ತಿಂಗಳು ಹಣ ನನಗಿನ್ನೂ ಬಂದಿಲ್ಲ ಅಂತ ಹೇಳೋರಿಗೆ ನೋಡಿ, ಇವಾಗ ನಿನ್ನೆ ಕೂಡ ಬಂದಿದೆ, ಇವತ್ತು ಕೂಡ ನಿಮ್ಮ ಖಾತೆಗಳಿಗೆ ಹಣ ಹೋಗುತ್ತೆ. ಹಾಗೆ ನಿಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಒಟ್ಟಿಗೆನೆ ಹಾಕ್ತಾರೆ, ಅದರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಮತ್ತೊಂದು ಮೂಲಗಳ ಪ್ರಕಾರ ಯಾಕೆ ಪಿಂಚಣಿ ಹಣವನ್ನು ಇಷ್ಟು ಲೇಟಾಗಿ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಹಳೆ ವಿಡಿಯೋಗಳು ನೋಡಿದ್ರೆ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಅದಕ್ಕೆ ಹಣವನ್ನು ಹಾಕ್ತಕ್ಕದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಯಾರ್ಯಾರು ಪಿಂಚಣಿ ಹಣವನ್ನು ಪಡ್ಕೊತಾ ಇದ್ದಾರೆ. ಈಗ ವೃದ್ಧಾಪ್ಯ ವೇತನ 600 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ 60 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಒಂದು ರೂಲ್ಸ್ ಇದೆ. ಬಟ್ ಹಳ್ಳಿಗಳ ಸೈಡ್ ಏನಾಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಣವನ್ನು ಕೊಟ್ಟು ಅಲ್ಲಿ ಆಧಾರ್ ಕಾರ್ಡ್ನಲ್ಲಿ ಅವರು ತಮ್ಮ ಇಸ್ವಿ ಇರುತ್ತಲ್ಲ, ಹುಟ್ಟಿರೋ ಇಸ್ವಿನ ಚೇಂಜ್ ಮಾಡಿಕೊಂಡು 60 ವರ್ಷ ಮಾಡಿಕೊಂಡು ಪಿಂಚಣಿಯನ್ನು ಹಾಕಿ ಅಪ್ಲಿಕೇಶನ್ ಹಾಕಿ ಹಣವನ್ನು ಪಡ್ಕೊತಾ ಇದ್ದಾರೆ. ಸೊ ಹಾಗೆ ಸಂಧ್ಯಾ ಸುರಕ್ಷೆ ಯೋಜನೆ ಪಿಂಚಣಿ ಹಣ ಮತ್ತು ವೃದ್ಧಾಪ್ಯ ವೇತನ, ಮತ್ತೊಂದು ಅಂಗವಿಕಲರ ಪಿಂಚಣಿ, ಅಂಗವಿಕಲರ ಏನಿರುತ್ತೆ ಅಂಗವಿಕಲತೆ ಅದನ್ನು 10% ಇರೋದನ್ನ 50% ಅಂತ ತೋರಿಸ್ಕೊಂಡು, ಅಥವಾ ಇನ್ನೂ ಜಾಸ್ತಿ ಪರ್ಸೆಂಟ್ ಅಂಗವಿಕಲತೆ ನಮಗಿದೆ ಅಂತ ಹೇಳ್ಬಿಟ್ಟು ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಎಂದು ಆರೋಪ ಬಂದಿರೋದ್ರಿಂದ ಸೊ ಅಂಥವ್ರದ್ದು ಕೂಡ ಡಿಲೀಟ್ ಮಾಡೋ ಪ್ರೋಸೆಸ್ ನಡೀತಾ ಇದೆ. ಹಾಗಾಗಿ ಪಿಂಚಣಿ ಹಣ ಆಗಿರಬಹುದು, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷೆ ಈ ರೀತಿ ಪಿಂಚಣಿ ಹಣವನ್ನು ಹಾಕೋದಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ಈ 2 ರೀಸನ್ಗಳನ್ನ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಪಿಂಚಣಿ ಹಣವನ್ನು ಸಾಮಾನ್ಯವಾಗಿ ಹೇಗೆ ಹಾಕ್ತಾರೋ ಹಾಗೆ ಹಾಕ್ತಾರೆ. ಇನ್ನು ನೆಕ್ಸ್ಟ್ ಬಂದು ಪಿಂಚಣಿ ಹಣ ಹೆಚ್ಚಳಿಗೆ ಆಗೋದ್ರ ಬಗ್ಗೆ, ಅದರಲ್ಲೂ ಕೂಡ ವಿಧವಾ ಮಹಿಳೆಯರು ಕೊಡುವಂಥ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ
CM ಸಿದ್ದರಾಮಯ್ಯ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಥವಾ ಒಂದು ನೋಟಿಫಿಕೇಶನ್ ಆಗಿದೆ ಅಂತ ಕೂಡ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದೆ. ಆ ಮಾಹಿತಿ ಪ್ರಕಾರ ಹೇಳೋದಾದರೆ ರಾಜ್ಯ ಸರ್ಕಾರದ ಮುಂದೆ ಯಾವುದೇ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡುವಂತಹ ಯೋಚನೆಗಳು ಇಲ್ಲ. ಯಾವುದನ್ನು ಕೂಡ ಅವರು ಹೆಚ್ಚಿಗೆ ಮಾಡೋದಿಲ್ಲ. ಪ್ರತಿ ಸಲ ಇದನ್ನೇ ನಾನು ಹೇಳೋದ್ರ ಬದಲು ಸಿಂಪಲ್ ಆಗಿ ಹೇಳಿ ಮುಗಿಸ್ತಾ ಇದ್ದೀನಿ. ಯಾವ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡೋದಿಲ್ಲ. ಏನಿದೆಯೋ ಎಲ್ಲನೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಸಿದ್ದರಾಮಯ್ಯ ಅವರಾಗಿರ್ಬೋದು, ಇನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಾಗಿರಬಹುದು, ಯಾರೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಿಲ್ಲ. ಸೊ ಯೂಟ್ಯೂಬ್ಗಳಲ್ಲಿ ಬರುವಂಥದ್ದನ್ನ ನಂಬೋದಕ್ಕೆ ಹೋಗಬೇಡಿ. ಇನ್ನು ಏಪ್ರಿಲ್ ತಿಂಗಳ ಹಣ ಈಗಾಗಲೇ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಏಪ್ರಿಲ್ ತಿಂಗಳದು ಇನ್ನೂ ಕೂಡ ಜಮಾ ಆಗಿಲ್ಲ. ಯಾರಿಗಾದರೂ ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳದು ಇನ್ನೂ ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ ಹಣವನ್ನು ಹಾಕುವಂಥ ಕೆಲಸಗಳು ನಡೀತಾ ಇದೆ. ಸೊ ಹಾಗಾಗಿ ಏಪ್ರಿಲ್ ತಿಂಗಳದು ನಿಮಗೆ DBT ಪುಷ್ ಆಗಿದ್ದು ಇನ್ನೊಂದು ವಾರ 10 ದಿನದಲ್ಲಿ ಬರುತ್ತೆ. ಮಾರ್ಚ್ ತಿಂಗಳು ಪೆಂಡಿಂಗ್ ಇರೋದು ನಿಮಗೆ ಈಗಲೂ ಕೂಡ ಬರೋ ಸಾಧ್ಯತೆಗಳು ಹೆಚ್ಚಾಗೇ ಇದೆ. ಇನ್ ಕೇಸ್ ಬಂದಿಲ್ಲ ಅಂದರೆ ಎರಡು ಕೂಡ ಒಟ್ಟಿಗೆ ಬರುತ್ತೆ. ಸೊ ಡಬಲ್ ಪಿಂಚಣಿ ಅಂತ ಹೇಳಿದ್ರೆ 2 ತಿಂಗಳ ಹಣವನ್ನು ಒಟ್ಟಿಗೆ ಹಾಕೋದು, ಹಾಗಂತ ಹಣ ಹೆಚ್ಚಿಗೆ ಮಾಡಿ ಸೊ 1200ಕ್ಕೆ 1200 ಸೇರಿಸ್ಕೊಡ್ತಾರೆ ಅಂತನೂ ಅಲ್ಲ, ಅಥವಾ 600 ರೂಪಾಯಿಗೆ ಇನ್ನೂ 600 ರೂಪಾಯಿ ಸೇರಿಸಿ ಡಬಲ್ ಪಿಂಚಣಿ ಹಣವನ್ನು ಕೊಡ್ತಾರೆ ಅಂತನೂ ಅಲ್ಲ. ಏನು ಹಣ ನಮಗೆ ಪೆಂಡಿಂಗ್ ಇರುತ್ತೆ ಅದನ್ನು ಒಟ್ಟಿಗೆ ಕ್ಲಿಯರ್ ಮಾಡ್ತಾರೆ ಅನ್ನೋದು ಆಗಿರುತ್ತೆ. ಇದು ಪಿಂಚಣಿ ಹಣದ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಹಾಗೆ ನಿಮ್ಗೆ ಯಾರಿಗಾದರೂ ವಿಡಿಯೋ ನೋಡ್ತಿರೋರಿಗೆ ಪಿಂಚಣಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ. ಯಾವ ತಿಂಗಳದ್ದು ಮತ್ತು ಯಾವ ಪಿಂಚಣಿ ಎಷ್ಟು ಬಂದಿದೆ ಇಷ್ಟನ್ನು ಹಾಕಿ ನಿಮ್ಮ ಜಿಲ್ಲೆಯನ್ನು ಸಹ ಸಾಧ್ಯ ಆದರೆ ಅದರಲ್ಲಿ ಹಾಕಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಪಿಂಚಣಿ ಹಣದ ಬಗ್ಗೆ ನೇರ ಮತ್ತು ನಿಖರವಾದ ಮಾಹಿತಿಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.